ಅಮೆರಿಕದ ರಿಚ್ಮಂಡ್ನಲ್ಲಿ 3 ದಿನಗಳ ಕಾಲ ನಡೆದ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪ್ರೈಮ್ ಟಿವಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಅದರ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ. ಅಮೆರಿಕದ ತುಂಬೆಲ್ಲ ಕನ್ನಡದ ಡಿಂಡಿಮ ಮೊಳಗಿತ್ತು. ನಾಡು ನುಡಿ ಸಂಸ್ಕೃತಿಯ ಸಂಭ್ರಮ ಮೇಳೈಸಿತ್ತು. ಎಲ್ಲೆಲ್ಲೂ ಕನ್ನಡದ ಕಂಪು ಮನೆ ಮಾಡಿತ್ತು. ಜಾನಪದ ನೃತ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ರಸಿಗರನ್ನು ರಂಜಿಸಿದವು. ಅಮೆರಿಕದ ರಿಚ್ಮಂಡ್ನಲ್ಲಿ ನಡೆದ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕನ್ನಡದ ಬಾವುಟ ರಾರಾಜಿಸುತ್ತಿತ್ತು. ತಾಯಿ ಭುವನೇಶ್ವರಿಗೆ ಎಲ್ಲರೂ ನಮಿಸಿ ಸಂಭ್ರಮಿಸಿದರು. ಕನ್ನಡ ಸಂಘ ರಿಚ್ಮಂಡ್ ಕನ್ನಡ ಸಂಘದವರು ಅಕ್ಕ ಮಹಾಸಮ್ಮೇಳನ ಮೆರವಣಿಗೆ ನಡೀತಾ ಇದೆ. ಫ್ರೀಸ್ ಅಕ್ಕ ಸಮ್ಮೇಳನದ ಮೆರವಣಿಗೆ ಬೆಂಕಿ ಬಸಣ್ಣ. ಅಮೆರಿಕದ ರಿಚ್ಮಂಡ್ ನಗರದಲ್ಲಿ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ಮೆರವಣಿಗೆ. ಕಾವೇರಿ ಕನ್ನಡ ಸಂಘ, ವಾಷಿಂಗ್ಟನ್ DC. ಸಮ್ಮೇಳನವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಶ್ರೀಗಳು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಶ್ ಜೋಶಿ, ಕೃಷಿ ಸಚಿವರಾದ ಚಲುವರಾಯಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶಿವರಾಜ್ ತಗಡಂಗಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಅಕ್ಕ ಅಧ್ಯಕ್ಷರಾದ ರವಿ ಬೋರೇಗೌಡ ಮತ್ತು ಸಂಸ್ಥಾಪಕ ಅಧ್ಯಕ್ಷ ಅಮರನಾಥ ಗೌಡ ಉದ್ಘಾಟಿಸಿದರು. ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಗಣ್ಯರು ಮತ್ತು ಕನ್ನಡಾಭಿಮಾನಿಗಳು ಪ್ರೈಮ್ ಟಿವಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಬಾರಿ 3 ದಿವಸ ವಿಜೃಂಭಣೆಯಿಂದ ಇಲ್ಲಿ ವರ್ಜಿನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ನಡೀತಾ ಇದೆ. ಇಲ್ಲಿ ಸಾವಿರಾರು ಕನ್ನಡಿಗರು ಒಂದೇ ಅಡಿಯಲ್ಲಿ ಮೀಟ್ ಮಾಡ್ತಾ ಇದ್ವಿ. ದೇಶ ವಿದೇಶಗಳಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕದಲ್ಲಿ 50 ರಾಜ್ಯ ಇದೆ. ಎಲ್ಲ ರಾಜ್ಯದಿಂದಲೂ ಬರ್ತಾರೆ. ಹಾಗೆ ಇಲ್ಲಿ 3 ದಿವಸ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಮತ್ತು ನಾವು 3 ದಿವಸದಲ್ಲಿ ಬೇರೆ ಬೇರೆ ರೀತಿಯ ಕರ್ನಾಟಕ ಶೈಲಿಯ, ಮೈಸೂರು ಶೈಲಿ, ಧಾರವಾಡ ಶೈಲಿ, ಮಂಗಳೂರು ಶೈಲಿ ಹಾಗೂ ಹಾಸನ ಶೈಲಿ ಎಲ್ಲ ರೀತಿಯಿಂದಲೂ ಅಡುಗೆ ಮಾಡ್ತಾಯಿದ್ವಿ. ಇದು ಅಕ್ಕ 2000 ಇಸವಿನಲ್ಲಿ ಶುರುವಾಗಿದ್ದು. ನಮ್ಮ ಅಮರನಾಥ್ ಗೌಡರು, ಇವಾಗ ಚೇರ್ಮನ್ ಇದ್ದಾರಲ್ಲ, ಅವರು ಶುರು ಮಾಡಿದ್ದು. ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ. ಅದು ಪ್ಯಾಂಡಮಿಕ್ ಆದಮೇಲೆ 2018ರಲ್ಲಿ ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ನಲ್ಲಿ ನಡೆದಿತ್ತು. ನಾವುಗಳೆಲ್ಲ ಹೋಗಿದ್ವಿ. ಅದಾದಮೇಲೆ ಪ್ಯಾಂಡಮಿಕ್ ಬಂದಿಂದ 6 ವರ್ಷ ಆದಮೇಲೆ ಇಲ್ಲಿ ನಮ್ಮೂರಲ್ಲಿ ನಡೀತಾ ಇದೆ. ಹಾಗಾಗಿ ಇದು ಒಂಥರ ಎಲ್ಲರಿಗೂ ನಮಗೆಲ್ಲ ಒಂಥರ ಖುಷಿಯ ವಿಷಯ. ಇನ್ನೊಂದು ನಾವು ಮುಖ್ಯವಾಗಿ ಹೇಳಬೇಕಂದರೆ, ನಮ್ಮೆಲ್ಲರ ಪ್ರೀತಿಯ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಮೊದಲಿನಿಂದಲೂ ಎಲ್ಲ ಅಕ್ಕದಲ್ಲೂ ಕೂಡ ಅಂಬಾಸಿಡರ್ ಆಗಿ ಬಂದು ಅವರೇ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ರು. 2014ರಲ್ಲಿ, 2016ರಲ್ಲಿ ಮತ್ತು 2018ರಲ್ಲಿ ಕೂಡ ನಮಗೆ ಬಂದು ಅವರೇ ನಮಗೆಲ್ಲ ಒಂಥರ ಸ್ಫೂರ್ತಿ, ಅಟ್ರಾಕ್ಷನ್ ಆಗಿದ್ದರು. ನಮಗೆ ದುರ್ದೈವಶಾತ್ ಅವರು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಇದ್ದಾರೆ. ಹಾಗಾಗಿ ಈ ಸರಿಯ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಂಬಾಸಿಡರ್ ಆಗಿದ್ದರು ಅಕ್ಕಗೆ, ಇವಾಗ ಅದನ್ನು ನಮ್ಮ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ನಾವು ಈ ಬಾರಿಯ ಅಕ್ಕ ಸಮ್ಮೇಳನವನ್ನು ನಮ್ಮೆಲ್ಲರ ಪ್ರೀತಿಯ
ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಅಕ್ಕ ಸಮ್ಮೇಳನಕ್ಕೆ ತೆರಳಿದ್ದ ಪ್ರೈಮ್ ಟಿವಿ ತಂಡವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಸರ್ವ ಸೌಕರ್ಯಗಳೊಂದಿಗೆ ಅವಿಸ್ಮರಣೀಯ ಆತಿಥ್ಯವನ್ನು ನೀಡಿದ ನಟರಾಜ್ ಹಳೆಬೀಡು ಅವರಿಗೆ ಪ್ರೈಮ್ ಟಿವಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅಕ್ಕ ಸಮ್ಮೇಳನದಲ್ಲಿ ಬೆಂಗಳೂರಿಂದ ಈ ಅಕ್ಕಗೋಸ್ಕರ ಬಂದಿದ್ದೀನಿ. ಇದು ನಿಜವಾಗ್ಲೂ ಒಂದು ಸಂಭ್ರಮ ಅನ್ನಿಸ್ತಾ ಇದೆ. ಇಷ್ಟೊಂದು ಜನ ಒಂದು ಕಡೆ ಕನ್ನಡಿಗರಿಗೆ ಸೇರಿರೋದೇ ಭಾರಿ ಅತಿಶಯವಾಗಿದೆ. ನಮ್ಗೆ ಬೆಂಗಳೂರಲ್ಲೂ ಇಷ್ಟು ಸೇರ್ತಾರೋ ಇಲ್ಲೋ ಗೊತ್ತಿಲ್ಲ. ನಿಜವಾಗ್ಲೂ ಇದೆಷ್ಟು ಜನ ಸೇರಿದ್ದಾರೆ ಎಲ್ಲರೂ ನೋಡ್ತಾ ಇದ್ದೀನಿ. ಒಂದು ಕನ್ನಡದ ಡ್ರೆಸ್, ಆ ಪೋಷಕ ಹಾಕೊಂಡಿರೋದು, ಆ ಸೀರೆ ಉಟ್ಕೊಂಡಿರೋದು ನಿಜವಾಗ್ಲೂ ಭಾರಿ ಚೆನ್ನಾಗಿದೆ. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡಿ. ಆಮೇಲೆ ಒಂದು ಕಾರ್ಯಕ್ರಮನೂ ಅಷ್ಟೇ, ಅಲ್ಲಿಂದ ಬಂದು ಹರಟೆ ಆಗ್ಲಿ, ನಾವೆಲ್ಲ ನೋಡ್ತಾ ಇರೋ ಆರ್ಟಿಸ್ಟ್ಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಯಾರೋ ಒಂದು ನರಸಿಂಹಮೂರ್ತಿ, ಆ ದುಂಡಿರಾಜು ಅವ್ರದ್ದು ಹರಟೆ ಗಿರಟೆ ಎಲ್ಲ ಭಾರಿ ಚೆನ್ನಾಗಿತ್ತು. ಹಿಂಗೆ ನೃತ್ಯ ಇದು ಎಲ್ಲ ಒಂದು ಕಡೆ ಕನ್ನಡಿಗರು ಸೇರ್ಕೊಂಡು ಮಾಡ್ತಿರೋದು ಭಾರಿ ಚೆನ್ನಾಗಿದೆ. 12 ವರ್ಷದಿಂದ ಒಂದೇ ಸಮ ಮಾಡ್ಕೊಂಡು ಬಂದಿದ್ದಾರೆ, ಭಾರಿ ಚೆನ್ನಾಗಿದೆ. ಹೀಗೆ ಕನ್ನಡಿಗರೆಲ್ಲ ಸೇರಿ ಎಲ್ಲ ಅಮೇರಿಕಾ ಕನ್ನಡಿಗರಿಗೆ ಸೇರಿ ಮಾಡ್ತಿರೋದು ಭಾರಿ ಚೆನ್ನಾಗಿದೆ. ಇದರಿಂದ ಈ ಕನ್ನಡಿಗರಿಗೂ ಒಂದು ಸಂಸ್ಕೃತಿ, ಬರೀ ಇಂಗ್ಲೀಷೇ ಮಾತಾಡ್ತಾರೆ ಮೊಮ್ಮಕ್ಕಳು, ಮುಂದೆ ನಮ್ಮ ಮೊಮ್ಮಕ್ಕಳೆಲ್ಲ ಅವ್ರಿಗೆ ಕನ್ನಡ ಬರಲಿ ಅನ್ನೋದೇ ನಮ್ಮ ಆಸೆ. ಜೈ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ವಿಶ್ವ ಕನ್ನಡಿಗರು ಈ ಸಮ್ಮೇಳನಕ್ಕೆ ಬರ್ತಾರೆ ಮತ್ತು ಭಾಗವಹಿಸಿ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಎಲ್ಲ ವಿಧವಾದ ಕಾರ್ಯಕ್ರಮ ಇರ್ಬೋದು, ಮಕ್ಕಳ ಕಾರ್ಯಕ್ರಮ, ದೊಡ್ಡವರಿಗೆ ಎಲ್ಲ ಅನ್ವಸ್ಕರವಾಗಿ ಎಲ್ಲ ಕಾರ್ಯಕ್ರಮಗಳು ಇದು ನಡೆಯುತ್ತೆ. ಹಾಗೂ ಇನ್ನೊಂದೇನು ಅಂದರೆ ಇದು ನಮಗೆಲ್ಲ ಹಬ್ಬಗಳ ಥರ ಇದು ಎಲ್ಲ ಕನ್ನಡಿಗರು ಸೇರಿರೋದ್ರಿಂದ ಒಂದು ದೊಡ್ಡ ಹಬ್ಬ ಅನಿಸುತ್ತೆ. ಈ ಊಟನೇ ಆಗಿರ್ಬೋದು, 3000 ಜನ ಈ ಸಮ್ಮೇಳನಕ್ಕೆ ಬಂದು ಭಾಗವಹಿಸಿ ಎಲ್ಲರಿಗೂ ನಮಗೆ ರುಚಿಕರವಾದ ಊಟ ಎಲ್ಲ ಕೊಡ್ತಾರೆ. ಸೊ ಬಂದು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ. ಇವಾಗ ನಂದು ಇದು ಮೊದಲನೇ ಬಾರಿ ಅಕ್ಕ ಬಂದಿದ್ದು, ತುಂಬ ಸಂತೋಷ ಆಗ್ತಾ ಇದೆ. ಧನ್ಯವಾದ. ಪ್ರೈಮ್ ಟಿವಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ರವರು ಈ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ಸುದ್ದಿಯನ್ನು ಬಿತ್ತರಿಸಿದ ಕೀರ್ತಿಗೆ ಪ್ರೈಮ್ ಟಿವಿ ಭಾಜನವಾಗಿದೆ. ದೂರದ ಅಮೆರಿಕದ ರಿಚ್ಮಂಡ್ ನಗರದಲ್ಲಿ 12ನೇಯ ಅಕ್ಕ ಸಮ್ಮೇಳನದಲ್ಲಿ ಭಾಳ ಹೆಮ್ಮೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಭಾಗವಹಿಸಿದ್ದೇನೆ. ಬರೀ ನಾನು ಅಧ್ಯಕ್ಷನಾಗಿ ಬಂದಿಲ್ಲ, 7 ಕೋಟಿ ಕನ್ನಡಿಗರ ಭಾವನೆಗಳನ್ನು ಹೊತ್ತುಕೊಂಡು ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಕನ್ನಡಿಗರು ಎಲ್ಲೇ ಇರಲಿ, ಅಮೆರಿಕದಲ್ಲಿರಲಿ, ಯುರೋಪಲ್ಲಿರಲಿ, ಆಸ್ಟ್ರೇಲಿಯಾದಲ್ಲಿ ಇರಲಿ ಅಥವಾ ಆಫ್ರಿಕಾದಲ್ಲಿರಲಿ, ಅವರು ಮೂಲತಃ ಕನ್ನಡಿಗರು. ರಾಷ್ಟ್ರಕವಿ ಕುವೆಂಪು ಹೇಳಿದ ಹಾಗೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂಥದ್ದು. ಕನ್ನಡಿಗರು ಇವತ್ತು ಕನ್ನಡದ ಅಸ್ಮಿತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅಮೆರಿಕಾದಲ್ಲಿ ಮೊದಲು ಬಂದಂತಹ ಕನ್ನಡಿಗರು ಬಹುತೇಕ ಡಾಕ್ಟರು, ಅದಾದ ನಂತರ ಬೇರೆ ಬೇರೆ ವೃತ್ತಿಗಳಲ್ಲಿರ್ತಕ್ಕಂಥವ್ರು ಬಂದರು. ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು, ಒಡ ಹುಟ್ಟಿದಂಥ ಅಣ್ಣ ತಮ್ಮಂದರನ್ನು ಬಿಟ್ಟು, ಅಕ್ಕ ತಂಗಿಯರನ್ನು ಬಿಟ್ಟು, ಸ್ನೇಹಿತರನ್ನು ಬಿಟ್ಟು, ಭವಿಷ್ಯಕ್ಕೋಸ್ಕರವಾಗಿ ಕನ್ನಡ ನಾಡನ್ನು ಬಿಟ್ಟು ಇಲ್ಲಿ ಬಂದರೂ ಸಹಿತ ಒಂದನ್ನು ಮಾತ್ರ ತಾವು ಯಾವಾಗಲೂ ಉಳಿಸ್ಕೊಂಡು ಬಂದರು, ಅದು ಕನ್ನಡ ಮತ್ತು ಕನ್ನಡದ ಭಾವನೆ. ಇವತ್ತು ವಿಶ್ವದಲ್ಲಿರ್ತಕ್ಕಂಥ ಅನೇಕ ಕನ್ನಡಿಗರಿಗೆ ಬಂದಿದ್ದಾರೆ. ಅನೇಕರ ಪರಿಚಯನೇ ಇಲ್ಲ.
ಆದರೆ ಒಂದೇ ಒಂದು ಅಯಸ್ಕಾಂತದ ಥರ ಶಕ್ತಿಯುತವಾಗಿ ಸಾಮರ್ಥ್ಯಯುತವಾಗಿ ಕೆಲಸ ಮಾಡ್ತಾ ಇರೋದು ಅಂದರೆ ಕನ್ನಡದ ಭಾಷೆ. ಕನ್ನಡದ ಭಾಷೆ ಇದೆಯಲ್ಲ, ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗಾಗಿ ಇಲ್ಲಿ ಈ ಅಕ್ಕ ಸಮ್ಮೇಳನದಲ್ಲಿ ಇವತ್ತು ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕನ್ನಡದ ಕಲೆ, ಕನ್ನಡದ ಜನಪದ ಇವುಗಳನ್ನು ಎಲ್ಲವನ್ನು ಸಹಿತ ಮುಂದಿನ ಪೀಳಿಗೆಗೆ ಭಾಳ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಆಹಾರ, ಇಲ್ಲಿ ಎಲ್ಲವೂ ಇದೆ. ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡತನವನ್ನು ನಾವು ನೋಡಬೇಕು ಅಮೆರಿಕಾದಲ್ಲಿ ಅಂತಂದರೆ ಇವತ್ತು 3 ದಿನ ಅಕ್ಕ ಸಮ್ಮೇಳನದಲ್ಲಿ ಬಂದಾಗ ಎಲ್ರಿಗೂ ಸಹಿತ ಭಾಳ ಸುಲಭವಾಗಿ ಅರ್ಥ ಆಗಿದೆ ಅನ್ನುವಂಥ ನನ್ನ ಭಾಳ ಹೆಮ್ಮೆಯಿಂದ ಹೇಳ್ತಾ, ಇಲ್ಲಿ 3 ಸಂಸ್ಥೆಗಳು ಬಹಳ ಪರಿಶ್ರಮದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಕ್ಕದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಮರನಾಥ್ ಗೌಡರು ಮತ್ತು ಅವರ ತಂಡದವರು ಎಲ್ಲರನ್ನು ನಾನು ಇವತ್ತು ಸಾಹಿತ್ಯ ಪರಿಷತ್ತಿನ ಪರವಾಗಿ ಬಹಳ ಗೌರವದಿಂದ ಜ್ಞಾಪಿಸ್ಕೊಳ್ತಾ ಅವರಿಗೆ ನನ್ನ ಧನ್ಯವಾದಗಳನ್ನು, ಸಾಹಿತ್ಯ ಪರಿಷತ್ತಿನ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಮೋದವನ್ನು ಸಹಿತ, ಯಾಕೆಂದರೆ ಪ್ರಮೋದ ಮುಖಾಂತರವೇ ನಾನು 100 ಜನರನ್ನು ಇವತ್ತು ಮುಗ್ತಾ ಇರೋದು, ಅವರಿಗೂ ಮತ್ತು ಅವರ ಸ್ನೇಹಿತರಿಗೆಲ್ಲರಿಗೂ ಸಹಿತ ನಮನಗಳು, ನಮಸ್ಕಾರ. ಹಾಸನದಲ್ಲಿ ಅಡುಗೆ ಕಾಂಟ್ರಾಕ್ಟ್ ಗುತ್ತಿಗೆದಾರನಾಗಿ 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಇಲ್ಲಿ ಅಡುಗೆ ಈ ಅಕ್ಕ ಸಮ್ಮೇಳನ 12ನೇ ಸಮ್ಮೇಳನ ನಡೀತಾ ಇರೋ ಅಧ್ಯಕ್ಷರು ರವಿ ಬೋರೇಗೌಡರು ಪರಿಚಯ ಇತ್ತು. ಅವರು ನನಗೆ ಈ ಸಮ್ಮೇಳನಕ್ಕೆ ಅಡುಗೆ ಇನ್ಚಾರ್ಜ್ ತಗೊಂಡು ಮಾಡಿ ಅಂತ ಒಂದು ಇದನ್ನು ಹೇಳಿದರು. ಅದಕ್ಕೆ ನಾನು ಒಪ್ಕೊಂಡು ಆನ್ಲೈನಲ್ಲೇ ಅವರು ಕೆಲವು ಮೆನುಗಳೆಲ್ಲ ಹೇಳಿದರು. ಆ ಮೆನುಗಳಿಗೆ ಇದು ಮಾಡಿ ಅದು ಮಾಡಿ ಅಂತ ನಾನು ಅದಕ್ಕೆ ಡಿಸ್ಕಷನ್ ಮಾಡಿ ಎಲ್ಲ ಮೆನುಗಳನ್ನು ಒಂದು ಕೊನೆಗೆ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಮೆನು ಮಾಡಿದ್ವಿ. ಅಡುಗೆ ಕಾಂಟ್ರಾಕ್ಟ್ ಮಾಡ್ತಿರೋ ಶ್ರೀಧರ್ ಅವರಿಗೆ ಏನೇನು ನನ್ನ ಒಂದು ಸಲಹೆಗಳನ್ನ ಕೊಟ್ಟು ಅವರು ಚೆನ್ನಾಗಿ ಮಾಡಿದರು. ನನಗೆ ಯಾಕಪ್ಪ ಹೆಮ್ಮೆ ಅಂತಂದರೆ ನಾನು ಹಾಸನಿಂದ ಅಡುಗೆ ಕೆಲಸ ಕಲಿತು 50 ವರ್ಷದಕ್ಕೆ ಇಲ್ಲಿ ಬಂದು ನಾನು ಒಂದು ಸಲಹೆ ಕೊಡುವಷ್ಟು ಒಂದು ಮಟ್ಟಕ್ಕೆ ಬೆಳೆದೀನಿ ಅಂತಂದರೆ ನನಗೂ ಅದು ಹೆಮ್ಮೆ ಆಗುತ್ತೆ. ಅದು ಹಾಸನ ಜಿಲ್ಲೆಯವ್ರಿಗೂ ಹೆಮ್ಮೆ ಪಡುವಂಥ ವಿಚಾರ. ಈ ಅಕ್ಕ ಫಂಕ್ಷನ್ನು ಆಫ್ಟರ್ ಕೋವಿಡ್ ನಡೀತಾ ಇರೋದು ನಮಗೆ ತುಂಬ ಖುಷಿ. ಸೊ ಅದರಲ್ಲೂ ನಮ್ಮ ಅಪ್ಪನ ನೆನೆಸ್ಕೊಳ್ಳುವಂಥ ಸಮಯ, ಪ್ರತಿ ನಿಮಿಷನೂ ನಾವು ಎಲ್ಲ ಕಡೆ ನೋಡ್ತಾ ಇದೀವಿ ಅವ್ರ ಪಿಕ್ಚರು ಮತ್ತು ಅವ್ರದ್ದು ವಿಡಿಯೋಸ್ಗಳು. ಸೊ ಮತ್ತು ನಮ್ಮ ಕನ್ನಡದ ಹೆಮ್ಮೆ ಅಪ್ಪು ಅವ್ರನ್ನ ಕಳ್ಕೊಂಡಿರೋದು ತುಂಬ ವಿಷಾದ. ಬಟ್ ಅವ್ರನ್ನ ನೆನಪಿಸ್ಕೋತಿದ್ದೀವಿ ಪ್ರತಿ ನಿಮಿಷನೂ. ಮತ್ತು ಇಲ್ಲಿ ಬರುವಂಥ ಎಲ್ಲ ದೇಶ ವಿದೇಶಗಳಿಂದ ಬರ್ತಾರೆ, ಮತ್ತು ಎಲ್ಲ ರಾಜ್ಯಗಳಿಂದ ಬರುವಂಥ ಎಲ್ಲ ಕನ್ನಡಿಗರನ್ನ ಒಂದೇ ಜಾಗದಲ್ಲಿ ನೋಡುವಂಥ ಒಂದು ಸದಾವಕಾಶ. ನಾವು ನಾರ್ತ್ ಕೆರೊಲಿನಾ ಇಂದ ಬಂದಿದ್ದೀವಿ. ನಾವೆಲ್ಲರೂ ಕನ್ನಡ ಸಂಘಕ್ಕೆ ಮೆಂಬರ್ಸು. ಅಲ್ಲಿ ನಮ್ಮ ಕನ್ನಡ ಸಂಘ ಹೆಸರು ಸಂಪಿಗೆ ಕನ್ನಡ ಬಳಗ ಅಂತಂದ್ಬಿಟ್ಟು. ನಾವು ಈ 2 ವರ್ಷಕ್ಕೊಮ್ಮೆ ನಡೆಯೋ ಈ ಅಕ್ಕ ಸಮ್ಮೇಳನಕ್ಕೆ ಬರೋಕ್ಕೆ ತುಂಬ ಕಾತ್ರದಿಂದ ಕಾಯ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಎಲ್ಲದನ್ನ ತೋರ್ಸೋಕ್ಕೆ ಇದೊಂದು ಒಳ್ಳೆ ಅವಕಾಶ. ಹಾಗೆ ಇದೊಂದು ಹಬ್ಬ ನಮಗೆ 3 ದಿವಸ ನಡೆಯೋ. ನಾವು ಎಲ್ಲ ಹೆಂಗಸರೆಲ್ಲ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಕಡೆ ಸುತ್ತಾಡಿ, ಆಮೇಲೆ ನಮ್ಮ ಕಲೆ ಸಂಸ್ಕೃತಿನ ಮತ್ತು ಬರೋ ಒಳ್ಳೊಳ್ಳೆ ಆರ್ಟಿಸ್ಟನ್ನ ನಾವು ಎಂಜಾಯ್ ಮಾಡ್ತೀವಿ ತುಂಬ. ಈ 2 ವರ್ಷಕ್ಕೆ ನಡೆಯೋ ಸಮ್ಮೇಳನ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತೀವಿ. ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಅಕ್ಕ 2024 ಕನ್ನಡ ಸಮ್ಮೇಳನಕ್ಕೆ ನಾವು ಬಹಳ ಸಂತೋಷದಿಂದ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಅದ್ಧೂರಿಯಿಂದ ಅಕ್ಕ ಸಮ್ಮೇಳನವನ್ನು ನಡೆಸಲು ಅವಕಾಶ ಕೊಟ್ಟಂತ ನಮ್ಮ ಉದ್ಯಮಿಗಳು, ವ್ಯಾಪಾರಿಗಳಿಗೆ ನಾವು ಬಹಳ ಋಣಿಯಾಗಿದ್ದೇವೆ. ಈ ಸಲ ಮೊಟ್ಟ ಮೊದಲ ಬಾರಿಗೆ 55 ಉದ್ಯಮಗಳನ್ನು ನಾವು ಹುಡುಕಿ ಆಯಿಸಿ ಇಲ್ಲಿ ಕರೆಸಿದ್ದೇವೆ. 55 ಉದ್ಯಮಿಗಳು, ವ್ಯಾಪಾರಿಗಳ ಅವರ ಬೆಂಬಲದಿಂದಲೇ ನಾವು ಇಷ್ಟು ಅದ್ಧೂರಿಯಿಂದ ಈ ಅಕ್ಕ ಸಮ್ಮೇಳನವನ್ನು ನಡೆಸಲು ಅವಕಾಶ ಸಿಕ್ಕಿದೆ. ಕನ್ನಡ ಅಂದರೆ ಒಂದು ಅಭಿಮಾನ, ಕನ್ನಡ ಅಂದರೆ ಒಂದು ಉಸಿರು ಅನ್ನೋಷ್ಟು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಈ ಅಕ್ಕ ಸಮ್ಮೇಳನದ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ಬೃಹತ್ತಾದ ಸಮ್ಮೇಳನ. ಇದನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭವಾಗಿರೋ ಕೆಲಸ ಅಲ್ಲ. ಆದರೆ ರಿಚ್ಮಂಡ್ ಕನ್ನಡ ಸಂಘ ಮತ್ತು ಕಾವೇರಿ ಕನ್ನಡ ಸಂಘಗಳು 2 ಸೇರಿಕೊಂಡು ಈ ವರ್ಷ 12ರಲ್ಲಿ ಅಕ್ಕ ಸಮ್ಮೇಳನ ಆಯೋಜನೆ ಮಾಡಿದ್ದಾರೆ.
12ನೇ ಅಕ್ಕ ಪ್ರತಿ 2 ವರ್ಷ ನಡೆಯುತ್ತೆ. ಲಾಸ್ಟ್ ಟೈಮು ಕೋವಿಡ್ ಪ್ರಯುಕ್ತ ನಡೆದಿರಲಿಲ್ಲ. ಸೊ ಅದಾದಮೇಲೆ ಗ್ಯಾಪಲ್ಲಿ ನಡೀತಾ ಇರೋದು ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. 50 ಸ್ಟೇಟಿಂದ ಒಂದು 5,000 ಜನ ಸೇರಿದ್ದೇವೆ. ನಮಗಿರೋದು ಒಂದೇ ಒಂದು ಕೊಂಡಿ ಅಂದರೆ ಕನ್ನಡಕ್ಕೋಸ್ಕರ, ಅಂದರೆ ಕನ್ನಡನೇ ಕಾಮನ್ ಫ್ಯಾಕ್ಟ್ ಅದು. ಕನ್ನಡಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸಾಕಷ್ಟು ಫೋರಮ್ಗಳಿದೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಲಿಟ್ರೇಚರ್ ಆ್ಯಕ್ಟಿವಿಟೀಸ್ ಇದೆ, ಬಿಸ್ನೆಸ್ ಫೋರಮ್ಸ್, ಲಾಟ್ ಆಫ್ ಥಿಂಗ್ಸ್ ಆರ್ ವಿಶ್ವದಾದ್ಯಂತ ನೆಲೆಸಿರುವ 5,000ಕ್ಕೂ ಹೆಚ್ಚು ಕನ್ನಡಿಗರು ಈ ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು, ಕನ್ನಡ ಎಂದರೆ ಕೇವಲ ಒಂದು ಭಾಷೆಯಲ್ಲ, ಅದೊಂದು ಭಾವವಾಗಿದ್ದು, ಕನ್ನಡಿಗರ ಮನಸ್ಸು ಸಂಸ್ಕೃತಿಗಳನ್ನು ಬೆಸೆಯುತ್ತಾ ಕನ್ನಡ ಪ್ರೇಮವನ್ನು ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು. ಸಮ್ಮೇಳನದಲ್ಲಿ ನೆರೆದಿದ್ದ ಎಲ್ಲರ ಬಾಯಲ್ಲೂ ಇದ್ದದ್ದು ಒಂದೇ ಘೋಷವಾಕ್ಯ: ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.